ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಮಾತೆ ಶಾರದಾ ದೇವಿಯವರ ಅಗಾಧ ಮಾತೃವಾತ್ಸಲ್ಯ ಹೇಗಿತ್ತು ಎಂಬುದರ ವಿಷಯವಾಗಿ ಮಾತಾಡ್ತೇನೆ. ಶ್ರೀ ಮಾತೆಯವರೊಳಗಿನಿಂದ ಸರ್ವ ಜೀವಿಗಳ ಕುರಿತಾಗಿ ಮಾತೃವಾತ್ಸಲ್ಯ ಹೇಗೆ ಹೊರಹೊಮ್ಮುತ್ತಿತ್ತು ಎಂಬುದು ಇಲ್ಲಿ ನೋಡಬಹುದು. ರಾಧಿ ಒಂದು ಬೆಕ್ಕನ್ನು ಸಾಕಿಕೊಂಡಿದ್ದಳು. ರಾಧಿ ಅಂದರೆ ಶ್ರೀಮಾತೆಯವರ ತಮ್ಮನ ಮಗಳು. ಆದರೆ ಅದಕ್ಕೆ ಶ್ರೀಮಾತೆಯವರಲ್ಲಿಯೇ ವಿಶೇಷ ಪ್ರೀತಿ. ಅದು ಬಂದು ಅವರ ಕಾಲಬುಡದಲ್ಲಿ ನಿರ್ಭೀತವಾಗಿ ಮಲಗುತ್ತಿತ್ತು. ಅದಕ್ಕೆ ಅವರು ಪ್ರತಿದಿನವೂ ಒಂದು ಪಾವು ಹಾಲನ್ನು ಕೊಡುವ ಏರ್ಪಾಡು ಮಾಡಿದರು. ಆದರೆ ಮನೆಯ ಇತರರಿಗೆ ಆ ಬೆಕ್ಕನ್ನು ಕಂಡರೆ ಆಗುತ್ತಿರಲಿಲ್ಲ. ಅವ್ರಿಗೆ ಪ್ರೀತಿ ಇತ್ತು, ಆದರೆ ಇವರಿಗೆ ಬೇರೆಯವರಿಗೆ ಇಷ್ಟ ಇರ್ತಿರಲಿಲ್ಲ. ಅದು ಎಲ್ಲ ಕಡೆಯಲ್ಲಿಯೂ ಓಡಾಡುವುದು, ತುಂಬ ಕೋಪ ಬರಿಸುತ್ತಿತ್ತು. ಶ್ರೀ ಮಾತೆಯವರು ದೂರಿನಿಂದ ಪಾರಾಗಲು ಆ ಬೆಕ್ಕು ತಮ್ಮ ಬಳಿಗೆ ಬಂದಾಗ ಕೈಯಲ್ಲೊಂದು ಕೋಲನ್ನು ಹಿಡಿದು ಅದನ್ನು ಓಡಿಸುವಂತೆ ನಡೆಸುತ್ತಿದ್ದರು. ಆದರೆ ಆ ಬೆಕ್ಕಿಗೆ ಗೊತ್ತು, ಇದು ಬರೀ ಹುಸಿಗೋಪ ಎಂದು. ಅದು ಹೆದರಿ ಓಡುವುದರ ಬದಲಾಗಿ ಅವರ ಕಾಲಸಂದಿಯೊಳಗೆ ಸೇರಿಕೊಂಡು ಸುರಕ್ಷಿತವಾಗಿ ಕುಳಿತು ಬಿಡುತ್ತಿತ್ತು. ಅದು ಗೊತ್ತಿತ್ತು ಇವ್ರು ಹೊಡೆಯಲ್ಲ ಅನ್ನೋದು. ಬಂದು ಅವ್ರ ಕಾಲು ಬಿಡದಲ್ಲೇ ಮುಗುಳ್ಳಾಗುತ್ತಾ ಕೋಲನ್ನು ಆ ಕಡೆ ಬಿಸಾಡುತ್ತಿದ್ದರು. ಅದನ್ನು ಕಂಡು ಉಳಿದವರು ನಗುತ್ತಿದ್ದರು. ಆದರೆ ಜ್ಞಾನ ಬ್ರಹ್ಮಚಾರಿಗಳಿಗೆ ಮಾತ್ರ ಈ ಬೆಕ್ಕನ್ನು ನೋಡಿದರಾಗುತ್ತಿರಲಿಲ್ಲ. ಕಾರಣ, ಅದರದು ಕದಿಯುವ ಸ್ವಭಾವ. ಅದು ಎದುರಿಗೆ ಸಿಕ್ಕರೆ ಸಾಕು ಅದಕ್ಕೆ ಏಟು ಕೊಟ್ಟು ಓಡಿಸುತ್ತಿದ್ದರು. ಆದರೆ ಇವರು ಶ್ರೀಮಾತೆಯವರು ಹೇಳ್ತಿದ್ರು, ಬೆಕ್ಕು ಎಂದ ಮೇಲೆ ಕದಿಯದೇ ಇರುವುದಿಲ್ಲ, ಕದಿಯುವುದೇ ಇದ್ದರೆ ಅದು ಬೆಕ್ಕೇ ಅಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಬ್ರಹ್ಮಚಾರಿಗಳು ಬೆಕ್ಕಿನ ಮೇಲೆ ಸಿಟ್ಟಾಗುವುದನ್ನು ನೋಡಿ ಶ್ರೀಮಾತೆಯವರು, ನೋಡಪ್ಪ, ಕದಿಯುವುದು ಬೆಕ್ಕುಗಳ ಸ್ವಭಾವ, ಅದಕ್ಕೆ ಯಾರು ಮುದ್ದು ಮಾಡಿ ಉಳಿಸುತ್ತಾರೆ ಹೇಳು ಎನ್ನುತ್ತಲೇ ಇದ್ದರು. ಅವ್ರು ಈ ಥರ ಹೇಳ್ತಾರೆ. ಈ ಬ್ರಹ್ಮಚಾರಿಗಳಿಗೆ ಆ ಬೆಕ್ಕಿನ ಮೇಲೆ ಸಹಾನುಭೂತಿ ಹುಟ್ಟಲಿಲ್ಲ, ಆದರೂ ಅವರಿಗೆ ಪ್ರೀತಿ ಬರಲಿಲ್ಲ. ಒಂದು ದಿನವಂತೂ ರೇಗಿ ಆ ಬೆಕ್ಕನ್ನು ಹಿಡಿದು ಬೀಸಿ ಎಸೆದು ಬಿಟ್ಟರು. ಅದು ಅಷ್ಟು ದೂರ ಬಿದ್ದು ಅರಚಿಕೊಳ್ಳುತ್ತಾ ಹೊರಳಾಡಿತು. ಇದನ್ನು ಕಂಡ ಶ್ರೀಮಾತೆಯವರ ಮುಖ ತುಂಬ ದುಃಖದಿಂದ ಬಾಡಿ ಹೋಯಿತು. ಅಂದರೆ ಆ ಬೆಕ್ಕನ್ನ ಯಾವಾಗ ಬಿಸಾಡ್ಬಿಡ್ತಾರೋ ಅವ್ರಿಗೆ ಭಾಳ ಮನಸ್ಸಿಗೆ ನೋವಾಗಿಬಿಟ್ಟು ಅವ್ರಿಗೊಂಥರ ಇದಾಗ್ಬಿಡುತ್ತೆ. ಶ್ರೀಮಾತೆಯವರು ಯಾವಾಗಲೂ ಜಯರಂಪಾಡಿನಲ್ಲಿಯೇ ಇರುತ್ತಿರಲಿಲ್ಲವಲ್ಲ. ಆಗ ಕಲ್ಕತ್ತಕ್ಕೆ ಹೋಗಬೇಕಾಗಿತ್ತು. ಒಂದು ಸಲ ಅವರು ಹೀಗೆ ಕಲ್ಕತ್ತಕ್ಕೆ ಹೊರಡುವ ಮೊದಲು ಜ್ಞಾನ ಬ್ರಹ್ಮಚಾರಿಗಳನ್ನು ಕರೆದು, ನೋಡಪ್ಪ, ಈ ಬೆಕ್ಕುಗಳಿಗೆ ದಿನವೂ ನೀನೇ ಅನ್ನ ಹಾಕು, ಅವು ಮನೆಗಳಿಗೆ ಹೋಗಿ ಕದಿಯುವುದು ತಪ್ಪುತ್ತದೆ ಎಂದು ತಿಳಿ ಹೇಳಿದರು. ಒಂದು ಇದಕ್ಕೆ ಹೇಳ್ತಾರೆ. ಆ ಮೂಕ ಪ್ರಾಣಿಗಳ ಬಗ್ಗೆ ಅವರ ಕಾಳಜಿ, ಅನುಕಂಪೆ, ದಯೆ ಎಷ್ಟು ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ ಎಂಬುದು ಇಲ್ಲಿ ತಿಳಿಯಬಹುದು. ಬ್ರಹ್ಮಚಾರಿಗಳು ಈ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆಂದು ನಿಶ್ಚಯವಿರಲಿಲ್ಲ. ಏಕೆಂದರೆ ಎಷ್ಟೋ ಜನಕ್ಕೆ ಈ ಬೆಕ್ಕು ನಾಯಿಗಳನ್ನು ಕಂಡರಾಗುತ್ತಿರಲಿಲ್ಲ. ಈ ಬೆಕ್ಕುಗಳಿಗೆ ಸಂಕಟ ಒದಗಿ ಬರುತ್ತದೆ ಎಂಬುದನ್ನು ಊಹಿಸಿ ಶ್ರೀಮಾತೆಯವರು ಬ್ರಹ್ಮಚಾರಿಗಳಿಗೆ ಇನ್ನೊಂದು ಮಾತು ಹೇಳುತ್ತಾರೆ. ಮೊದಲೇ ಹೇಳ್ಬಿಡ್ತಾರೆ ಅವರು. ಯಾಕಂದರೆ ನಾನು ಇಲ್ದಾಗ ಎಲ್ಲಿ ಹೊಡಿತಾರೋ ಏನೋ ಅನ್ನೋದೊಂದು ಅವ್ರಿಗೆ ಮನಸ್ಸಿಗೆ ಭಾಳ ದುಃಖ ಆಗ್ಬಿಡುತ್ತಲ್ಲ. ನೋಡು ಜ್ಞಾನ, ಬೆಕ್ಕುಗಳಿಗೆ ಹೊಡೆಯಬೇಡ, ಅವುಗಳಲ್ಲಿಯೂ ಕೂಡ ನಾನಿದ್ದೇನೆ. ಈ ಮಾತು ಮಂತ್ರದ ಹಾಗೆ ಕೆಲಸ ಮಾಡಿತು. ಬ್ರಹ್ಮಚಾರಿಗಳು ಅಂದಿನಿಂದ ಬೆಕ್ಕುಗಳ ಮೇಲೆ ಕೈ ಮಾಡಲಿಲ್ಲ. ಬ್ರಹ್ಮಚಾರಿಗಳು ಹೊಡೆಯುವುದಿರಲಿ, ಬೆಕ್ಕುಗಳಿಗೆ ಅನ್ನದ ಜೊತೆಗೆ ಮೀನುಗಳನ್ನು ಹಾಕಲಾರಂಭಿಸಿದರು. ಯಾವಾಗ ನಾನಿದ್ದೇನೋ ಎಂಬುದು ತಿಳ್ಕೊಂಬಿಡುತ್ತಾರೆ ಅವರು, ಅವರಿಗೆ ಒಂಥರ ಮಂದಟ್ಟಾಗ್ಬಿಡುತ್ತಲ್ಲ, ಅದಕ್ಕೆ ಅವರು ಅನ್ನದ ಜೊತೆಗೆ ಮೀನು ಸಮೇತ ತಂದ. ಪ್ರಾಣಿಗಳಲ್ಲಿಯೂ ಶ್ರೀ ಮಾತೆಯವರಿದ್ದಾರೆ ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಅಷ್ಟು ದೃಢವಾಗಿ ನಿಂತು ಬಿಟ್ಟಿತು.